ಉದ್ದೇಶ ಬಂದು ಫಸ್ಟ್ ಆಫ್ ಆಲ್ ನಾವೊಂದು 5 ಜನ ಸ್ಟೂಡೆಂಟ್ಸು ಸೇರಿ ಮಾಡ್ತಾ ಇರೋದು. ಎಲ್ಲ 10th ಕ್ಲಾಸ್ಮೇಟ್ ಸ್ಟೂಡೆಂಟ್ಸು. ಚತುರಮ್ ಇವೆಂಟ್ಸ್ ಅಂತ ನಮ್ಮದು ಒಂದು ಗ್ರೂಪ್ ಇದೆ, ಚತುರಮ್ ಇವೆಂಟ್ಸ್ ಅಂತ. ಇಲ್ಲಿ ಮೈಸೂರಲ್ಲಿ ಜೆ ಪಿ ನಗರದಲ್ಲಿ ಫಸ್ಟು ಪ್ರಪ್ರಥಮ ಬಾರಿಗೆ ನಾವೇ ಮಾಡ್ತಾ ಇರೋದು. ಮಾವು ಮತ್ತು ಹಲಸು ಮೇಳ ಅಂತ ಮಾಡ್ತಾಯಿದ್ದೀವಿ. ಇಲ್ಲಿ ಉದ್ದೇಶ ಏನು, ಮಾವು ಮತ್ತು ಹಲಸು ಮೇಳ ಅಂತಂದರೆ ಇವಾಗ ಸೀಸನ್ ಇರೋದ್ರಿಂದ ನೀವು ಹೊರಗಡೆ ಮಾವಿನ ಹಣ್ಣು ಹಲಸಿನ ಹಣ್ಣು ನೋಡಿದ್ರೆ, ಈಗ ಹಲಸಿನ ಹಣ್ಣು ಬಿಡಿ, ಮಾವಿನ ಹಣ್ಣನ್ನ ಏನೋ ಕೆಮಿಕಲೆಲ್ಲ ಇಟ್ಟು ಬೆಳೆಸಿ ಇದು ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಹತ್ರ ಹೆಂಗೆ ಸಿಗುತ್ತೆ ಅಂತಂದರೆ, ಡೈರೆಕ್ಟು ರೈತರೇ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋರೇ ಡೈರೆಕ್ಟಾಗಿ ಬಂದು ಮಾರುವಂಥದ್ದಾಗಿರುತ್ತೆ. ಕಸ್ಟಮರ್ಗೆ ಯಾವುದೇ ಮಧ್ಯವರ್ತಿಗಳಿರಲ್ಲ. ಪ್ರೈಸು ಅವ್ರದ್ದೇ ಡಿಪೆಂಡ್ ಆಗಿರುತ್ತೆ. ಏನು ರೈತರು ಪ್ರೈಸ್ ಕೊಡ್ತಾರೆ ಅದೇ ಪ್ರೈಸಿಗೆ ಸೇಲ್ ಮಾಡ್ತಾರೆ ಅವರು. ಹಲಸಿನ ಹಣ್ಣು ಕೂಡ ಅದು ಸುಮಾರು ವೆರೈಟಿಗಳು ಸಿಗುತ್ತೆ, ಸುಮಾರು ತಳಿಗಳಿದೆ. ನಮ್ಮ ಒಂದು 10-15 ವೆರೈಟಿ ತಳಿಗಳು ಹಲಸಿನ ಹಣ್ಣು ಸಿಗುತ್ತೆ. ಆಮೇಲೆ ಬರೀ ಹಲಸಿನ ಹಣ್ಣು ಮಾವಿನ ಹಣ್ಣು ಅಂತಂದರೆ ಬರೀ ಹಲಸಿನ ಹಣ್ಣು ಮಾವಿನ ಹಣ್ಣು ಮಾತ್ರ ಅಲ್ಲ ಸರ್. ಹಲಸಿನ ಹಣ್ಣು ಮಾವಿನ ಹಣ್ಣಿನಲ್ಲಿ ಏನೇನು ಖಾದ್ಯಗಳು, ತಿಂಡಿಗಳು ಏನೇನು ಮಾಡ್ತಾರೆ ಎಲ್ಲ ಥರ ವೆರೈಟಿನೂ ಸಿಗುತ್ತೆ. ಈಗ ದೋಸೆ ಆಗಿರ್ಬೋದು, ಹೋಳಿಗೆ ಆಗಿರ್ಬೋದು, ಆಮೇಲೆ ಇನ್ನು ಕೇಕ್ಸ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಮ್ಯಾಂಗೋ ಮತ್ತು ಹಲಸಿನ ಹಣ್ಣಲ್ಲಿ ಮಾಡೋವಂಥದ್ದು. ಅದೆಲ್ಲ ನನಗೆ ಔಟ್ಸೈಡ್, ಈಗ ವೆನ್ಯೂ ಏನಿದೆ ಅದೆಲ್ಲ ಔಟ್ಸೈಡ್, ಫುಡ್ ಸ್ಟಾಲ್ ಔಟ್ಸೈಡ್ ಇದೆ. ಒಳಗಡೆ ಬಂತು ಅಂತಂದರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು, ಹ್ಯಾಂಡ್ಲೂಮ್ ಪ್ರಾಡಕ್ಟ್ಸು, ಈ ಸಣ್ಣ ಪುಟ್ಟ ವ್ಯಾಪಾರಿಗಳು ನಮ್ಮ ಕರ್ನಾಟಕ ಭಾಗದಲ್ಲಿ ತುಂಬ ಸಣ್ಣ ಮಟ್ಟದ ವ್ಯಾಪಾರಿಗಳಿರ್ತಾರೆ. ಅವ್ರಿಗೆ ಏನು, ಈಗ ಅವ್ರದ್ದೊಂದು ಚೆನ್ನಾಗಿರುತ್ತೆ ಪ್ರಾಡಕ್ಟ್, ಆರ್ಗ್ಯಾನಿಕ್ ಆಗಿರುತ್ತೆ, ಅವರೇ ಬೆಳೆದಿರೋದೊಂದು ಬೈ ಪ್ರಾಡಕ್ಟ್ ಮಾಡಿರ್ತಾರೆ. ಅದನ್ನು ಈಗ ಬೆಟ್ಟದ ನೆಲ್ಲಿಕಾಯಿ ಪುಡಿ ಆಗಿರ್ಬೋದು, ನೇರಳೆ ಬೀಜದ ಪುಡಿ ಆಗಿರ್ಬೋದು, ಆ ಥರದ್ದು ಒಂದು ಬೇರೆಯವ್ರಿಗೆಲ್ಲೂ ಈ ಥರ ವೇದಿಕೆ ಸಿಕ್ಕಿರಲ್ಲ. ಬಂದವರು ಇಲ್ಲಿ ಇದು ಮಾಡ್ಕೋಬೋದು, ಡೈರೆಕ್ಟ್ ಅವ್ರದ್ದು ಕಸ್ಟಮರ್